ಶಿಕ್ಷಣವೆಂಬುದು ಒಂದು ತಪಸ್ಸು. ಅದಕ್ಕಾಗಿ ಒಂದಷ್ಟು ಸುಖಗಳನ್ನು, ಸೌಲಭ್ಯಗಳನ್ನು ಹಾಗೂ ಮೋಹಗಳನ್ನು ತೊರೆಯಲೇಬೇಕಾಗುತ್ತದೆ. ಆಚಾರ್ಯ ಚಾಣಕ್ಯ. ಹಲೋ, ನಾನು ನಿಮ್ಮ ನೆಚ್ಚಿನ ಸುನಿಲ್ ಕುಮಾರ್, ಫಿಸಿಕ್ಸ್ ಲೆಕ್ಚರರ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸ್ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ವಾಟ್ ಇಸ್ ದ ಡೆಫಿನೇಷನ್ ಆಫ್ ಓಮ್ ಆ್ಯಂಡ್ ಓಮ್ಸ್ ಲಾ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗಿದೆ, ಯಾವ್ದು ಲೆಂತ್ ಮೇಲೆ ಯಾವ ಥರ ಡಿಪೆಂಡ್ ಆಗಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಯಾವ ಥರ ಡಿಪೆಂಡ್ ಆಗಿದೆ ಅದನ್ನು ನೋಡಿದ್ವಿ. ಅದಾದಮೇಲೆ ವಾಟ್ ಇಸ್ ದ ಮೀನಿಂಗ್ ಆಫ್ ರೆಸಿಸ್ಟಿವಿಟಿ ಅಂತ ನೋಡಿದ್ವಿ, ಆ್ಯಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕಂಡಕ್ಟಿವಿಟಿ ಅಂತ ನೋಡಿದ್ವಿ, ಆ್ಯಂಡ್ ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಕಂಡಕ್ಟಿವಿಟಿ ಆ್ಯಂಡ್ ಕರೆಂಟ್ ಡೆನ್ಸಿಟಿ, ಆ್ಯಂಡ್ ವಾಟ್ ಇಸ್ ದ ಈಕ್ವೇಷನ್ ಆಫ್ ಕರೆಂಟ್ ಡೆನ್ಸಿಟಿ, ಇಷ್ಟನ್ನ ನೋಡ್ತಾ ಹೋಗಿದ್ವಿ. ಓಕೆ, ಸೊ ನೆಕ್ಸ್ಟ್, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕಂಡಕ್ಟೆನ್ಸ್ ಆ್ಯಂಡ್ ಕಂಡಕ್ಟಿವಿಟಿ. ಓಕೆ, ಕಂಡಕ್ಟೆನ್ಸ್ ಮತ್ತು ಕಂಡಕ್ಟಿವಿಟಿ ಅಂದರೆ ಏನು? ಸೊ ಕಂಡಕ್ಟೆನ್ಸ್ ಈಸ್ ನಥಿಂಗ್ ಬಟ್ ಇಟ್ಸ್ ದ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ಓಕೆ, ಸೊ ಕಂಡಕ್ಟೆನ್ಸ್ ಮತ್ತು ರೆಸಿಸ್ಟೆನ್ಸ್ಗೆ ಡಿಫ್ರೆನ್ಸ್ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮೆಟೀರಿಯಲ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಆ ಮೆಟೀರಿಯಲ್ ನಮಗೆ ಏನಾಗುತ್ತೆ, ದ ಚಾರ್ಜ್ ಪಾರ್ಟಿಕಲ್, ಒಂದು ಚಾರ್ಜ್ ಪಾರ್ಟಿಕಲ್ ಇನ್ನೊಂದನ್ನ ಅಪೋಸ್ ಮಾಡ್ತಾ ಹೋಗುತ್ತೆ. ಅಂದರೆ ನಮಗೆ ಕರೆಂಟ್ ಡೆವಲಪ್ ಆಗಬೇಕು ಅಂತಂದರೆ ಇಲ್ಲಿ ಇರೋ ಚಾರ್ಜ್ ಪಾರ್ಟಿಕಲ್ ಏನಾಗಬೇಕು, ಈ ಪೊಸಿಷನ್ಗೆ ಮೂವ್ ಆಗಬೇಕು. ಓಕೆ, ಆ ಪಾಯಿಂಟಿಂದ ಈ ಪಾಯಿಂಟಿಗೆ ಮೂವ್ ಆಗಬೇಕು, ಬಿ ಇಂದ ಎಗೆ ಮೂವ್ ಆಗಬೇಕು ಅಂತಂದರೆ ಇನ್ಸೈಡ್ ಇರೋ ಎಲೆಕ್ಟ್ರಾನ್ ಏನು ಮಾಡುತ್ತದೆ, ಇಟ್ ಇಸ್ ಅಪೋಸಿಷನ್ ಫೋರ್ಸ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಅಪೋಸಿಷನ್ ಫೋರ್ಸ್ನ ಕ್ರಿಯೇಟ್ ಮಾಡ್ತಿದೆ ಅಂದರೆ ಅದನ್ನು ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀರಾ. ಓಕೆ, ಸೊ ಕಂಡಕ್ಟೆನ್ಸ್ ಅಂತಂದ್ರೇನು, ಅದೇ ಒಂದು ಮೆಟೀರಿಯಲ್ ಅಲ್ಲಿ ಬೈ ಯೂಸಿಂಗ್ ದ ಫ್ರೀ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ ಏನಾಗುತ್ತೆ, ಇಟ್ ಈಸ್ ಈಸಿಲಿ ಟ್ರಾನ್ಸ್ಫರ್, ಈಸಿಲಿ ಒಂದು ಪಾಯಿಂಟ್ ಬಿ ಇಂದ ಪಾಯಿಂಟ್ ಎಗೆ ನಮಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನು ಸೂಟಬಲ್ ಕ್ಯಾರೆಕ್ಟರ್ ಇರುತ್ತೆ ಅದನ್ನು ನಾವೇನಂತ ಕರಿತೀವಿ, ಕಂಡಕ್ಟೆನ್ಸ್ ಅಂತ ಕರಿತೀವಿ. ದಿಸ್ ಕಂಡಕ್ಟೆನ್ಸ್ ಈಸ್ ಆಪೋಸಿಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ರೆಸಿಸ್ಟೆನ್ಸ್. ದಟ್ಸ್ ವೈ ಕಂಡಕ್ಟೆನ್ಸ್ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಕಂಡಕ್ಟೆನ್ಸ್ ಈಸ್ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ದಟ್ SI ಯೂನಿಟ್ ಈಸ್ mho, and the symbol of the conductivity is reciprocal of the resistance. means ಓಮ್ ರೆಸಿಸ್ಟೆನ್ಸ್ಗೆ ನಮಗೆ ಏನು ಬರೀತೀರಾ, ಓಮ್ ಅಂತ ಬರೀತೀರಾ, ಅದಕ್ಕೆ ಉಲ್ಟಾ ಬರಿತೀವಿ ಯಾವ ಥರ, ಮೋ. ಓಕೆ, ಓಮ್ ಇಲ್ಲಿ ನೋಡಿ, ನೇಮಿಂದ ಹಿಡಿದು ಸಿಂಬಲಿಂದ ಹಿಡಿದು ಎಲ್ಲ ರಿವರ್ಸ್. ಸೊ ರೆಸಿಸ್ಟೆನ್ಸ್ ಆಫ್ ದ SI ಯೂನಿಟ್ ಆಫ್ ದ ರೆಸಿಸ್ಟೆನ್ಸ್ ಈಸ್ ಓಮ್ ಅಂತ ಬರಿತೀವಿ. ಓಕೆ, ಅದಕ್ಕೆ ರಿವರ್ಸ್ MHO, ಮೋ ಅಂತ ಬರಿತೀರಾ. ಅದೇ ಥರ ಸಿಂಬಲ್ ಆಫ್ ದ ರೆಸಿಸ್ಟೆನ್ಸ್ ಈಸ್ ಈ ಥರ ಬರೆದ್ರೆ, ಸಿಂಬಲ್ ಆಫ್ ದ ಕಂಡಕ್ಟೆನ್ಸ್ ಈಸ್ ಅದಕ್ಕೆ ರಿವರ್ಸ್. Okay, and next one, what is the meaning of conductivity? Okay, so conductivity is the reciprocal of the resistivity. Resistivity ಅಂತಂದ್ರೆ ಏನು? The resistivity is the resistance of the material per unit length in unit cross sectional area of the conductor. ಎಷ್ಟು ರೆಸಿಸ್ಟೆನ್ಸ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಈ ಕಂಡಕ್ಟರ್ ಅಲ್ಲಿ ಇದೊಂದು ಪರ್ಟಿಕ್ಯುಲರ್ ಲೆಂತ್ ಮತ್ತೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ನಾವೇನು ಹೇಳ್ತೀವಿ, ದಟ್ ಒನ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ಓಕೆ, ಸೊ ಕಂಡಕ್ಟಿವಿಟಿ ಅಂದ್ರೆ ಅದೇ ಒಂದು ಪರ್ಟಿಕ್ಯುಲರ್ ಲೆಂತ್ ಮತ್ತೆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡುತ್ತೆ, ಅದ್ರ ಕೆಪಾಸಿಟಿ ಏನಿದೆ ಅದನ್ನ ನಾವೇನಂತ ಕರಿತೀವಿ, ಕಂಡಕ್ಟಿವಿಟಿ ಅಂತ ಕರಿತೀರಾ. ಓಕೆ, ಸೊ ಕಂಡಕ್ಟಿವಿಟಿ ಇಸ್ ದ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿ. So SI unit is mho per meter. SI unit is mho per meter. That one is indicated by mho per meter. This is the symbolic representation of conductivity. ಸೊ ನೆಕ್ಸ್ಟ್ ಒನ್, ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಸೊ ಲಿಮಿಟೇಷನ್ಸ್ ಅಂದರೆ ಯಾವಲ್ಲಿ ನಮಗೆ ಓಮ್ಸ್ ಲಾ ಡ್ರಾಬ್ಯಾಕ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಓಮ್ಸ್ ಲಾ ಹೋಲ್ಡ್ಸ್ ಗುಡ್ ಫಾರ್ ಓನ್ಲಿ ಮೆಟಾಲಿಕ್ ಕಂಡಕ್ಟರ್. ಏನಕ್ಕೆ ಓಮ್ಲಿ ಮೆಟಾಲಿಕ್ ಕಂಡಕ್ಟರ್ ಅಂತಂದರೆ, ಸೊ ಅದು ಕಂಡಕ್ಟರ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಇಟ್ ಇಸ್ ಮೇಂಟೈನಿಂಗ್ ಸಮ್ ಕಾನ್ಸ್ಟೆಂಟ್ ಟೆಂಪ್ರೇಚರ್. ಸೊ ಆ ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲಿ ನಾವು ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಸೊ ಆ ಕಾನ್ಸ್ಟೆಂಟ್ ಟೆಂಪ್ರೇಚರ್ ನಮಗೆ ಏನಾಗುತ್ತೆ, ಟೆಂಪ್ರೇಚರ್ ವೇರಿಯೇಷನ್ ಆದ್ರೂ ಈ ಮೆಟಾಲಿಕ್ ಕಂಡಕ್ಟರಲ್ಲಿ ನಮಗೆ ಕರೆಂಟ್ ಮತ್ತು ವೋಲ್ಟೇಜ್ ವೇರಿಯೇಷನ್ ಆಗಲ್ಲ. ಓಕೆ, ಸೊ ಅದು ಪರ್ಟಿಕ್ಯುಲರ್ ಓಮ್ಸ್ ಲಾಗೆ ಶೂಟಬಲ್ ಆಗಿರುವಂಥ ಮೆಟೀರಿಯಲ್. ಯಾಕೆಂದರೆ ಅದು ಕಂಡಕ್ಟರ್ ಅಂತಂದರೆ, ಸೊ ಅಲ್ಲಿ ನಮಗೆ ಓಮ್ಸ್ ಲಾ ಏನು ಹೇಳುತ್ತೆ, ಒಂದು ಕಂಡಕ್ಟರಲ್ಲಿ the current flowing through the conductor is directly proportional to the potential between the two ends of the conductor. Okay, so ಈ ಕಂಡಕ್ಟರ್ ನಮಗೆ ಎಷ್ಟು ವೋಲ್ಟೇಜ್ ಪಾಸ್ ಆಗುತ್ತೆ ಅದು ಮೆಟಾಲಿಕ್ ಕಂಡಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಓಮ್ಸ್ ಲಾ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿ ಕಂಡಕ್ಟರ್, ಡಿಸ್ಚಾರ್ಜ್ ಟ್ಯೂಬ್, ಎಲೆಕ್ಟ್ರೋಲೈಟ್, ಟ್ರಾನ್ಸಿಸ್ಟರ್. ಸೊ ಸೆಮಿ ಕಂಡಕ್ಟರಲ್ಲಿ ನಮಗೆ ಓಮ್ಸ್ ಲಾ ಏನಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂತಂದರೆ, ಇಫ್ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ
ಒಂದು ಟೆಂಪ್ರೇಚರ್ ಕಂಡಕ್ಟರ್ಲಿ ನಾವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ತಾ ಹೋದರೆ ವೋಲ್ಟೇಜ್ ರೆಸಿಸ್ಟೆನ್ಸ್ ವೇರಿಯೇಷನ್ ಆಗುತ್ತೆ. ಓಕೆ, ಆ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರಲ್ಲ ಅಂತ ಹೇಳಿದ್ವಿ, ವೋಲ್ಟೇಜ್ ಮತ್ತು ಕರೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ವೋಲ್ಟೇಜ್ ಮತ್ತು ಕರೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ ಅಂದರೆ ಇಟ್ ಈಸ್ ದ ವೋಲ್ಟ್ಸ್ ಗುಡ್ ಫಾರ್ ಓಮ್ಸ್ ಲಾ, ಅಲ್ಲಿ ವೇರಿಯೇಷನ್ ಏನಾಗಲ್ಲ. ಬಟ್ ಅದೇ ನಮಗೆ ಸೆಮಿ ಕಂಡಕ್ಟರ್ ಏನು ಮಾಡುತ್ತೆ, ಟೆಂಪ್ರೇಚರ್ನ ವೇರಿಯೇಷನ್ ಮಾಡಿದಾಗ ಅಲ್ಲಿ ದ ಔಟರ್ ಮೋಸ್ಟ್ ಫ್ರೀ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಆಗಿರುತ್ತಲ್ವ ಸೆಮಿ ಕಂಡಕ್ಟರಲ್ಲಿ, ನೈಬರಿಂಗ್ ಆಟಮ್ ಜೊತೆ ಏನು ಬಾಂಡಿಂಗ್ ಆಗಿರುತ್ತೆ, ದಟ್ ಇಸ್ ದ ಬ್ರೇಕ್ ಆದಾಗ ನಮಗೇನಾಯಿತು, ನಂಬರ್ ಆಫ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸಸ್, ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸಸ್, ಎನ್ ವ್ಯಾಲ್ಯೂ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎನ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ದಟ್ ಚಾರ್ಜ್ ಕ್ಯೂ ಈಸ್ ಆಲ್ಸೋ ಇನ್ಕ್ರೀಸಸ್. Q is also increases. Q increase ಆಗ್ತಿದೆ ಅಂತಂದರೆ ದಟ್ ಕರೆಂಟ್ I is equal to Q by T. ಓಕೆ, ಸೊ 1 ಸೆಕೆಂಡ್ ಇನಿಷಿಯಲ್ ಅಟ್ ದಿ ರೂಮ್ ಟೆಂಪ್ರೇಚರ್ ಏನಾಗ್ತಿತ್ತು, 1 ಸೆಕೆಂಡಿಗೆ 10 ಎಲೆಕ್ಟ್ರಾನ್ ಮೂವ್ ಆಗ್ತಾ ಇತ್ತು ಅಂದ್ಕೊಳ್ಳಿ ಇನಿಷಿಯಲಿ. ಸೊ ಟೆಂಪ್ರೇಚರ್ನ ರೈಸ್ ಮಾಡಿದಾಗ ಟೆಂಪ್ರೇಚರ್ ರೈಸಿಂದ ಏನಾಯಿತು, ಒಂದು ಬಾಂಡಿಂಗ್, ಇವೆರಡರ ಮಧ್ಯೆ ಏನು ಬಾಂಡಿಂಗ್ ಇದೆ ಅದು ಬ್ರೇಕ್ ಆಗಿ 2 ಎಲೆಕ್ಟ್ರಾನ್ ಕ್ರಿಯೇಟ್ ಆಗುತ್ತೆ, 2 ಫ್ರೀ ಎಲೆಕ್ಟ್ರಾನ್ಸ್ ಕ್ರಿಯೇಟ್ ಆಯಿತು ಆ್ಯಂಡ್ ವೇಲೆನ್ಸ್ ಆಫ್ ಎಲೆಕ್ಟ್ರಾನ್ ಇಸ್ ವೋಲ್ಸ್ ಫಾರ್ಮೇಷನ್ ಆಗುತ್ತೆ. ಅದರಿಂದ ನಮಗೇನಾಯಿತು, 10 electrons is raised to 12 electrons. 12 electron with respect to the 1 second ಅಲ್ಲಿ ಮೂವ್ ಆಗ್ತಿದೆ ಅಂದರೆ ಕರೆಂಟ್ ಈಸ್ ವೇರಿಯಿಂಗ್, ಕರೆಂಟ್ ಈಸ್ ಚೇಂಜಸ್. ಓಕೆ, ಸೊ ಆಮೇಲೆ ಟೆಂಪ್ರೇಚರ್ ರೈಸ್ ಆದರೆ ಚಾರ್ಜ್ ಪಾರ್ಟಿಕಲ್ ಡಿಕ್ರೀಸ್ ಆಗುತ್ತೆ, ಕರೆಂಟ್ ಈಸ್ ಕಂಟಿನ್ಯೂಸ್ಲಿ ಚೇಂಜಸ್. ಕರೆಂಟ್ ಕಂಟಿನ್ಯೂಸ್ಲಿ ಚೇಂಜಸ್ ಮೀನ್ಸ್ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್. ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಈಸ್ ಲೈಕ್ ದಿಸ್ ಆ್ಯಂಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ವೇರಿಯಿಂಗ್ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ನಾಟ್ ಸ್ಯಾಟಿಸ್ಫೈ ದ ಓಮ್ಸ್ ಲಾ. ಸಿಮಿಲರ್ಲಿ ಡಿಸ್ಚಾರ್ಜ್ ಟ್ಯೂಬಲ್ಲೂ ಅಷ್ಟೇ, ಡಿಸ್ಚಾರ್ಜ್ ಟ್ಯೂಬಲ್ಲಿ ನಮಗೆ ಪೊಟೆನ್ಷಿಯಲ್ ವೇರಿಯೇಷನ್ ಮಾಡಿದ್ರೆ ಅಲ್ಲಿ ಲೋಯರ್ ಪ್ರೆಷರ್ ಮತ್ತು ಅಪ್ಪರ್ ಪ್ರೆಷರ್ ಮಿಂದ ನಿಮ್ಗೆ ಏನಾಗುತ್ತೆ, ಚಾರ್ಜ್ ಪಾರ್ಟಿಕಲ್ ವೇರಿಯೇಷನ್ ಆದಾಗ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇಸ್ ಆಲ್ಸೋ ಚೇಂಜಸ್. Okay, similarly electrolyte and transistor. Okay, so Ohm's law, it is not applicable for this kind of material like semiconductor, discharge tube, electrolyte and transistor, etc. And Ohm's law is not applicable for very low and very high temperature. ವೆರಿ ಲೋ ಆ್ಯಂಡ್ ವೆರಿ ಹೈ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ನ ನಮಗೇನಾದರೂ ಡಿಕ್ರೀಸ್ ಮಾಡಿದ್ರೆ, ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದ್ರು ನಮಗೆ ಪ್ರಾಬ್ಲಮ್, ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರು ಪ್ರಾಬ್ಲಮ್. ಏನಾಗ್ತದೆ ಅಂದರೆ ಅಲ್ಲಿ ನಮಗೆ ಟೆಂಪ್ರೇಚರ್ ವೇರಿಯೇಷನ್ ಆದಾಗ ನಮಗೆ ಚಾರ್ಜ್ ಪಾರ್ಟಿಕಲ್ ಮೂಮೆಂಟ್ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ವೇರಿಯೇಷನ್ ಆದಾಗ ಇಟ್ ಇಸ್ ನಾಟ್ ಗಿವ್ ದ ಪರ್ಟಿಕ್ಯುಲರ್ ವೋಲ್ಟೇಜ್ ಆ್ಯಂಡ್ ಟೈಮ್ ಕರೆಂಟ್ ಗ್ರಾಫ್. ಓಕೆ, ವೋಲ್ಟೇಜ್ ಮತ್ತು ಕರೆಂಟ್ ಗ್ರಾಫ್ ನಮಗೇನು ಬರುತ್ತೆ, ಇಟ್ ಇಸ್ ನಾಟ್ ಕಮಿಂಗ್ ಟು ದ ಸ್ಟ್ರೈಟ್ ಲೈನ್. ಓಕೆ, ಸ್ಟ್ರೈಟ್ ಲೈನಲ್ಲಿ ಬರ್ತಾ ಇಲ್ಲ ನಂತರ ವೇರಿಯೇಷನ್ ಆಗ್ತಿದೆ, ಕರೆಂಟ್ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ವೇರಿಯೇಷನ್ ಆದಾಗ ಓಮ್ಸ್ ಲಾ ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ವೆರಿ ಲೋ ಆ್ಯಂಡ್ ವೆರಿ ಹೈ ಟೆಂಪ್ರೇಚರ್. ನೆಕ್ಸ್ಟ್ ಒನ್, Ohm's law applicable only when the physical condition like temperature, pressure and tension remains constant. Okay, so ಈಗ ಫಾರ್ ಎಕ್ಸಾಂಪಲ್ ನಿಮಗೆ when the physical condition temperature, ಈಗ ನಾನು ಹೇಳಿದ್ನಲ್ವಾ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಬೈ ಯೂಸಿಂಗ್ ದ ಟೆಂಪ್ರೇಚರ್ ನಮಗೇನಾಯಿತು, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅದ್ರದ್ದು ಫಿಸಿಕಲ್ ಕಂಡೀಷನ್ ಚೇಂಜ್ ಆಗ್ಬೋದು ಅಥವಾ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಚೇಂಜ್ ಆಗ್ಬೋದು. ಕ್ಯಾರೆಕ್ಟರಿಸ್ಟಿಕ್ ಚೇಂಜ್ ಆಗಿರೋದ್ರಿಂದ ಹಿಡಿದು ಅವಾಗ ನಮಗೇನಾಗುತ್ತೆ, ಓಮ್ಸ್ ಲಾ ಇಟ್ ಇಸ್ ನಾಟ್ ಸ್ಯಾಟಿಸ್ಫೈ. ಆ್ಯಂಡ್ ಪ್ರೆಷರ್ ವೇರಿಯೇಷನ್ ಆದಾಗ ಏನಾಯಿತು, ಸಮ್ ದ ಅಟ್ ದಿ ರೂಮ್ ಪ್ರೆಷರ್, ಅಟ್ಮಾಸ್ಫಿರಿಕ್ ಪ್ರೆಷರ್ ಏನಾಗಿರುತ್ತೆ, ಕಂಡೀಷನ್ ಇಸ್ ಡಿಫ್ರೆಂಟ್. ಅದೇ ನಮಗೆ ಲೋಯರ್ ಪ್ರೆಷರ್ ಏನಾದರೂ ವೇರಿಯೇಷನ್ ಆಯಿತು ಅಂತಂದರೆ ಹ್ಯೂಮಿಡಿಟಿ ಫಾರ್ಮೇಷನ್ ಆದಾಗ ವಾಟರ್ ವೇಪರ್ಸ್ ಫಾರ್ಮೇಷನ್ ಆಗುತ್ತೆ. ಆ ವಾಟರ್ ವೇಪರ್ಸಿಂದ ಅಯಾನ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, ಅಟ್ ದಿ ಲೋಯರ್ ಪ್ರೆಷರ್ ದ ಗ್ಯಾಸ್ ಈಸ್ ಆಲ್ಸೋ ಬಿಹೇವ್ಸ್ ಆಸ್ ಎ ಕಂಡಕ್ಟರ್. ಓಕೆ, ಸೊ ಗ್ಯಾಸಲ್ಲಿ ನಮಗೆ ಕಂಡಕ್ಟರ್ ಯಾವುದು ಅಂತಂದರೆ ಫ್ರೀ ಅಯಾನ್ಸ್ ಆ್ಯಂಡ್ ಫ್ರೀ ಎಲೆಕ್ಟ್ರಾನ್ಸ್ ಜನರೇಟ್ ಆಗುತ್ತೆ ಬೈ ಯೂಸಿಂಗ್ ದ ಫ್ರೀ ಲೋಯರ್ ಪ್ರೆಷರ್, ಲೋಯರ್ ಅಟ್ಮಾಸ್ಫಿರಿಕ್ ಪ್ರೆಷರ್. ಸೊ ಅವಾಗ ಆ ಫ್ರೀ ಎಲೆಕ್ಟ್ರಾನ್ಸ್ ಮತ್ತು ಫ್ರೀ ಅಯಾನ್ಸಿಂದ ಏನಾಯಿತು, ಕರೆಂಟ್ ಡೆವಲಪ್ಮೆಂಟ್ ಅಥವಾ ಕರೆಂಟ್ ಟ್ರಾನ್ಸ್ಫರ್ ಆಲ್ಸೋ ಚೇಂಜಸ್. ಓಕೆ, ಕರೆಂಟ್ ಟ್ರಾನ್ಸ್ಫರ್ ಆಗ್ತದೆ ಅಂತಂದರೆ ಅವಾಗ ನಮಗೆ ಕರೆಂಟ್ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ಸೋ ಚೇಂಜಸ್. ಸೊ ದಟ್ಸ್ ವೈ ಓಮ್ಸ್ ಲಾ ಇಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ವೆನ್ ದ ಫಿಸಿಕಲ್ ಕಂಡೀಷನ್ ಲೈಕ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವಾಗಲೂ ನಮಗೇನಾಗಿರಬೇಕು, ಕಾನ್ಸ್ಟೆಂಟ್ ಆಗಿದ್ದರೆ ಮಾತ್ರ ಓಮ್ಸ್ ಲಾ ಸ್ಯಾಟಿಸ್ಫೈ ಆಗುತ್ತೆ. ಪ್ರೆಷರ್ ವೇರಿಯೇಷನ್ ಆಗಲಿ ಅಥವಾ ಟೆಂಪ್ರೇಚರ್ ಆಗಿಲ್ಲ, ಅದು ಯಾವುದಾದ್ರು ಒಂದಾಗಿಲ್ಲ ಅಥವಾ ಎರಡೂ ಆಗಲಿ, ಟೆಂಪ್ರೇಚರ್ ಪ್ರೆಷರ್ ಎರಡು ವೇರಿಯೇಷನ್ ಆದ್ರೂ ಓಮ್ಸ್ ಲಾ ಸ್ಯಾಟಿಸ್ಫೈ ಮಾಡಲ್ಲ. ಟೆಂಪ್ರೇಚರ್ ಒಂದು ರೈಸ್ ಆದ್ರೂ ಸ್ಯಾಟಿಸ್ಫೈ ಮಾಡಲ್ಲ, ಟೆಂಪ್ರೇಚರ್ ಒಂದು ಪ್ರೆಷರ್ ಒಂದು ರೈಸ್ ಆದ್ರೂ ಸ್ಯಾಟಿಸ್ಫೈ ಮಾಡಲ್ಲ. ಸೊ ಓಮ್ಸ್ ಲಾ ಯಾವಾಗ ಸ್ಯಾಟಿಸ್ಫೈ ಮಾಡುತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ಸ್ಯಾಟಿಸ್ಫೈಡ್ ಫಾರ್ ಮೇಂಟೈನಿಂಗ್ ದ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಆ್ಯಂಡ್ ಇಟ್ ಈಸ್ ಓನ್ಲಿ ಸ್ಯಾಟಿಸ್ಫೈ ಫಾರ್ metallic conductor. Okay, this is the limitations for Ohm's law.
So next one, Ohmic devices. So what is the Ohmic devices? So Ohmic devices in general ಆಗಿ ನಾವೇನೊಂದು ಏನಾದ್ರು ಹೇಳ್ಬೇಕು ಅಂತಂದ್ರೆ ಯಾವ ಡಿವೈಸ್ ಅಥವಾ ಯಾವ ಮೆಟೀರಿಯಲ್ ಓಮ್ಸ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ ಅದನ್ನ ನಾವೇನಂತ ಕರಿತೀವಿ, ಓಮಿಕ್ ಡಿವೈಸಸ್ ಅಂತ ಕರಿತೀವಿ. ಸೊ ಓಮಿಕ್ ಡಿವೈಸಸ್ ಅಂದ್ರೆ ಹೆಂಗಿರಬೇಕು ಅಂತಂದ್ರೆ ಅದಕ್ಕೆ ಟೆಂಪರೇಚರ್ ಅಥವಾ ಪ್ರೆಷರ್ ಏನೇ ವೇರಿಯೇಷನ್ ಮಾಡಿದ್ರು ಅದ್ರ ಪ್ರಾಪರ್ಟಿ ಚೇಂಜ್ ಆಗಬಾರ್ದು. ಅದು ಯಾವುದೇ ತರ ಡಿಫ್ರೆನ್ಸ್ ಆದ್ರೂ ಸೇಮ್ ಇದ್ರೆ ಮಾತ್ರ ಆ ತರ ಡಿವೈಸ್ ನಾವೇನಂತ ಕರಿತೀವಿ, ಓಮಿಕ್ ಡಿವೈಸಸ್ ಅಂತ ಕರಿತೀವಿ. Okay, so in a metallic conductor for a small current, ammeter, voltmeter, galvanometer, so these are all the ohmic devices. An electrolyte is a ohmic devices. Like electrolyte ಅಂತಂದ್ರೆ ಸೊ ಟ್ರಾನ್ಸ್ಫರ್ ಮಾಡೋ ಸೊಲ್ಯೂಷನ್. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಬೀಕರ್ ನಿಮಗೆ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರಲ್ಲಿ ಇಲ್ಲಿ ಲಿಕ್ವಿಡ್ ಅಲ್ಲಿ 2 ಎಲೆಕ್ಟ್ರೋಡ್ನ ಪ್ಲೇಸ್ ಮಾಡ್ತೀವಿ. ಓಕೆ, ಎಲೆಕ್ಟ್ರೋಡ್ನ ಪ್ಲೇಸ್ ಮಾಡಿದಾಗ ಇಲ್ಲಿ ನಮಗೇನಾಗುತ್ತೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಕಾಪರ್ ಸಲ್ಫೈಡ್ CuSO4. ಓಕೆ, ಕಾಪರ್ ಸಲ್ಫೈಡ್ನ ನಾವು ತಗೊತೀವಿ. CuSO4 ಅಂತ ಅಂದ್ರಲ್ಲಿ 2 ಎಲೆಕ್ಟ್ರೋಡ್ನ ಪ್ಲೇಸ್ ಮಾಡಿದ್ವಿ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಇದೇನು ಮಾಡ್ತದೆ, ಈ CuSO4 ಇಟ್ ಈಸ್ ಸ್ಪ್ಲಿಟ್ ಇನ್ 2 ಅಯಾನ್ಸ್, ಒಂದು ಪಾಸಿಟಿವ್ ಅಯಾನ್ ಇನ್ನೊಂದು ನೆಗೆಟಿವ್ ಅಯಾನ್, ಒಂದು ಕ್ಯಾಟಯನ್ ಮತ್ತೆ ಆನಯನ್ ಆಗಿ ಸ್ಪ್ಲಿಟ್ ಆದಾಗ ಬೈ ಯೂಸಿಂಗ್ ದ ಅಯಾನ್ಸ್ ಇಟ್ ಈಸ್ ಟ್ರಾನ್ಸ್ಫರಿಂಗ್ ಇನ್ನು ಕರೆಂಟ್ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಯಾವ ಥರ ಅಂತಂದರೆ ಇನ್ ದ ಮೆಟಲಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಯಾವ ಥರ ಟ್ರಾನ್ಸ್ಫರ್ ಮಾಡುತ್ತೆ, ಸಿಮಿಲರ್ಲಿ ಇನ್ ದ ಲಿಕ್ವಿಡಲ್ಲಿ ನಮಗೆ ಚಾರ್ಜ್ ಕ್ಯಾರಿಯರ್ ಯಾವುದು ಅಂತಂದರೆ ಫ್ರೀ ಅಯಾನ್ಸ್ is the charge carriers. Okay, ಅದೇ ಥರ ಗ್ಯಾಸ್ ಮಾಲಿಕ್ಯೂಲಲ್ಲಿ ಅಟ್ ಲೋಯರ್ ಪ್ರೆಷರಲ್ಲಿ ನಮಗೆ ಏನಾಗುತ್ತೆ, ಅಯಾನ್ಸ್ ಅಂಡ್ ಫ್ರೀ ಎಲೆಕ್ಟ್ರಾನ್ಸ್ ಈಸ್ ಎ ಚಾರ್ಜ್ ಕ್ಯಾರಿಯರ್. ದೀಸ್ ಚಾರ್ಜ್ ಕ್ಯಾರಿಯರ್ ಏನಾಗುತ್ತೆ, ಕಂಡಕ್ಟರ್ನ ಟ್ರಾನ್ಸ್ಫರ್ ಮಾಡುತ್ತೆ. ಓಕೆ, ಸೊ ದಟ್ ಕೈಂಡ್ ಆಫ್ ಮೆಟೀರಿಯಲ್ ಇಸ್ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್. ಸೊ ಓಮಿಕ್ ಡಿವೈಸಸ್ ವಿಚ್ ಒಬೇಸ್ ಓಮ್ಸ್ ಲಾ, ದಟ್ ಒನ್ ಇಸ್ ಕಾಲ್ಡ್ ಆಸ್ ಓಮಿಕ್ ಡಿವೈಸಸ್. ನಾನ್ ಓಮಿಕ್ ಡಿವೈಸಸ್ ಅಂದ್ರೇನು, ದ ಡಿವೈಸ್ ವಿಚ್ ಡು ನಾಟ್ ಒಬೇಸ್ ಓಮ್ಸ್ ಲಾ ಆರ್ ಕಾಲ್ಡ್ ನಾನ್ ಓಮಿಕ್ ಡಿವೈಸಸ್. ಫಾರ್ ಎಕ್ಸಾಂಪಲ್ ಮೆಟಾಲಿಕ್ ಕಂಡಕ್ಟರ್ ಫಾರ್ ಲಾರ್ಜ್ ಕರೆಂಟ್, ಯಾವುದು ನಮಗೆ ಕಂಡಕ್ಟರ್ ಲಾರ್ಜ್ ಇರುತ್ತೆ ಅದನ್ನು ನಾವು ಕರಿತೀವಿ ಗ್ಯಾಲಿಯಂ ಆರ್ಸೆನಿಕ್. ದಿಸ್ ಒನ್ ಇಸ್ ದ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಅಂಡ್ ಸೆಮಿ ಕಂಡಕ್ಟರ್ ಡಯೋಡ್. ಸೊ ಇದೇನು ಮಾಡುತ್ತೆ, ಇಫ್ ದ ಟೆಂಪರೇಚರ್ ಈಸ್ ಚೇಂಜಸ್ ಅಲ್ಲಿ ನಮಗೇನಾಗುತ್ತೆ, ಕಂಡಕ್ಟಿವಿಟಿ ರೆಸಿಸ್ಟಿವಿಟಿ ಈಸ್ ಆಲ್ಸೋ ಚೇಂಜಸ್. ಬೈ ಯೂಸಿಂಗ್ ದಟ್ ವೇರಿಯೇಷನ್ ಇಟ್ ಈಸ್ ನಾಟ್ ಮೇಂಟೈನ್ ದ ಕಾನ್ಸ್ಟೆಂಟ್ ರೆಸಿಸ್ಟೆನ್ಸ್ ಅಥವಾ ಕಾನ್ಸ್ಟೆಂಟ್ ಕರೆಂಟ್ನ ಮೇಂಟೈನ್ ಮಾಡಲ್ಲ ಅಂತಂದರೆ, ಸೊ ದಟ್ ವೈ ಇಟ್ ಇಸ್ ನಾಟ್ ಒಬೇಸ್ ಲಾ, ಓಮ್ಸ್ ಲಾ. ಸೊ ಯಾವ ಮೆಟೀರಿಯಲ್ ಅಥವಾ ಯಾವ ಪ್ರಾಪರ್ಟಿ ಆಫ್ ದ ಡಿವೈಸಸ್ ಇಟ್ ಇಸ್ ನಾಟ್ ಸ್ಯಾಟಿಸ್ಫೈ ದ ಓಮ್ಸ್ ಲಾ, ದಟ್ ಒನ್ ಇಸ್ ಕಾಲ್ಡ್ ಆಸ್ ನಾನ್ ಓಮಿಕ್ ಡಿವೈಸಸ್. ಓಕೆ, ನೆಕ್ಸ್ಟ್ ಒನ್, ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತಂದ್ರೇನು? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಂಬಿನೇಷನ್? ಕಾಂಬಿನೇಷನ್ ಅಂತ ಅಂದರೆ ಇಟ್ ಈಸ್ ಕಂಬೈನಿಂಗ್ 2 or more ರೆಸಿಸ್ಟೆನ್ಸ್. ಏನಕ್ಕೋಸ್ಕರ ಕಾಂಬಿನೇಷನ್ ಮಾಡಿಸ್ತೀವಿ ಅಂತಂದರೆ, ಇಲ್ಲಿ ನಮಗೆ ಈಗ ಫಾರ್ ಎಕ್ಸಾಂಪಲ್ ಒಂದು ರೆಸಿಸ್ಟೆನ್ಸ್, ಈಗ ಫಾರ್ ಎಕ್ಸಾಂಪಲ್ ಹೈ ಕರೆಂಟ್ ಫ್ಲೋ ಆಗ್ತಿದೆ ಅಂತಂದರೆ ಆ ಕರೆಂಟ್ನ ನಾವೇನು ಮಾಡಬೇಕು, ಮೇಂಟೈನಿಂಗ್ ಕಾನ್ಸ್ಟೆಂಟ್ ಕರೆಂಟ್ ಆಗಿ ಮೇಂಟೈನ್ ಮಾಡಬೇಕು ಅಂದರೆ ಯಾವ ಟು ಅಪ್ಲೈ ಸಮ್ ಅಪೋಸಿಂಗ್ ಫೋರ್ಸ್. ಈಗ ನಮಗೇನು ಪವರ್ ಜನರೇಟ್ ಇದೆ, ಆ ಪವರ್ ಜನರೇಟರಿಂದ ಬರ್ತಾ ಇರೋ ಕರೆಂಟ್ ನಮಗೆ ಮ್ಯಾಕ್ಸಿಮಮ್ ಇದೆ ಅಂತ ಅಂದರೆ ಅಲ್ಲಿ ನಮಗೆ ರೆಸಿಸ್ಟೆನ್ಸ್ನ ಅಪ್ಲೈ ಮಾಡ್ತೀವಿ. ಏನಕ್ಕೆ ಅಂತಂದರೆ, ಇಲ್ಲಾಂದರೆ ಆ ಡಿವೈಸಸ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಕರೆಂಟಿಂದ ಇಟ್ ಇಸ್ ಡ್ಯಾಮೇಜ್. ಓಕೆ, ಆ ಡ್ಯಾಮೇಜ್ ಆಗಬೇಕು ಅನ್ನೋದೊಂದು ರೀಸನ್ಗೋಸ್ಕರ ಯು ಹ್ಯಾವ್ ಟು ಮೇಂಟೈನ್ ಇನ್ ದ ಕರೆಂಟ್. ಈ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಸರ್ಕ್ಯೂಟ್ ಯಾವುದೇ ಇದನ್ನು ಕನ್ಸಿಡರ್ ಮಾಡಿದ್ರು ಅಲ್ಲಿ ಕರೆಂಟ್ ಕಂಟ್ರೋಲ್ ಮಾಡೋದಕ್ಕೆ ಸಮ್ ಸ್ಮಾಲ್ ರೆಸಿಸ್ಟೆನ್ಸ್ನ ಅಪ್ಲೈ ಮಾಡಿರ್ತೀವಿ. ಓಕೆ, ಆ ಸ್ಮಾಲ್ ರೆಸಿಸ್ಟೆನ್ಸ್ ಇಟ್ ಈಸ್ ಮೇಂಟೈನ್ ಇನ್ ದ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ದೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಇಟ್ ಈಸ್ ಡೆವಲಪ್ಡ್ ಮೋರ್ ರೆಸಿಸ್ಟೆನ್ಸ್ ಆರ್ ಲೆಸ್ ರೆಸಿಸ್ಟೆನ್ಸ್. ಫಾರ್ ಎಕ್ಸಾಂಪಲ್ ಸೀರೀಸ್ ಕಾಂಬಿನೇಷನ್ ಮಾಡಿದ್ರೆ ಏನಾಗುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಮಾಡಿದ್ರೆ ಏನಾಗುತ್ತೆ. So ಇದರಲ್ಲಿ 2 types of combination, one is series, another one is parallel combination. So series combination ಅಂತಂದ್ರೆ one end of the resistor is connected to the another end of the resistor. Okay, one end of the resistor is connected to another end of the resistor, that one is called as series combination. Okay, so ಇಲ್ಲಿ ನಾವು ಏನು ಕನ್ಸಿಡರ್ ಮಾಡ್ಕೊಂಡಿದ್ದೀರಾ, consider a 2 resistor. Okay, consider 2 resistor of resistance R1 and R2. It is connected to each other. Okay, so here one end of the R1 resistor is connected to another end of the resistor, that one is called as series resistance. Okay, so ee tara iro it is containing 2 or more resistor, it is called as complicated network anta karitivi. ಅದನ್ನು ನಾವೇನಂತ ಕರಿತೀವಿ, ಕಾಂಪ್ಲಿಕೇಟೆಡ್ ನೆಟ್ವರ್ಕ್.
ಓಕೆ, ಕಾಂಪ್ಲಿಕೇಟೆಡ್ ನೆಟ್ವರ್ಕ್. ಇದನ್ನ ಕಂಬೈನ್ ಮಾಡಿ ಇದ್ರದ್ದು ನಾವೇನು ಮಾಡ್ತೀವಿ, ವಾಟ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್, ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅಷ್ಟು ರೆಸಿಸ್ಟೆನ್ಸ್ನ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಆಗಿ ಫಾರ್ಮೇಷನ್ ಮಾಡ್ತೀವಲ್ಲ, ಇದನ್ನು ನಾವೇನಂತ ಕರಿತೀವಿ, ಸಿಂಪಲ್ ನೆಟ್ವರ್ಕ್ ಅಂತ ಕರಿತೀರ. ಓಕೆ, ಸಿಂಪಲ್ ನೆಟ್ವರ್ಕ್ ಆರ್ ಈಕ್ವಿವೆಲೆಂಟ್ ನೆಟ್ವರ್ಕ್. ಈಕ್ವಲೆಂಟ್ ನೆಟ್ವರ್ಕ್. ಸೊ ಈಕ್ವಲೆಂಟ್ ನೆಟ್ವರ್ಕ್ ಅಂತ ಅಂದರೆ, ಸೊ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಇಟ್ ಇಸ್ ದ ಫಾರ್ಮೇಷನ್ ಆಫ್ ಸಿಂಪಲ್ ಫಾರ್ಮೇಷನ್. ಅಂದರೆ ಇಲ್ಲಿ ನಮಗೇನಾಗಿರುತ್ತೆ, 2 or more ಅಂದರೆ 10 ಇರ್ಬೋದು, 20 ಇರ್ಬೋದು, 30 ಇರ್ಬೋದು, ಅಷ್ಟು ರೆಸಿಸ್ಟೆನ್ಸ್, ಎಷ್ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇದೆ ಆ ಎಫೆಕ್ಟಿವ್ ರೆಸಿಸ್ಟೆನ್ಸ್ಗೆ ನಾವಿಲ್ಲಿ ಒಂದೇ ಒಂದು ರೆಸಿಸ್ಟೆನ್ಸ್ನ ಅಪ್ಲೈ ಮಾಡ್ತೀವಿ. ಓಕೆ, ದಟ್ ಒನ್ ಈಸ್ ಕಾಲ್ಡ್ ಆಸ್ ಸಿಂಪಲ್ ಆರ್ ಈಕ್ವಲೆಂಟ್ ನೆಟ್ವರ್ಕ್. ಓಕೆ, ಇಲ್ಲಿ ಎರಡು ರೆಸಿಸ್ಟರ್ನ ತಗೊಂಡಿದ್ದೀವಿ, R1 and R2. ಇಟ್ ಈಸ್ ಕನೆಕ್ಟೆಡ್ ಟು ದ ಸಮ್ ಪೊಟೆನ್ಷಿಯಲ್ V. R1 and R2 it is connected to the potential V. Okay, in series combination ನಾವು potential apply ಮಾಡಿದ್ರೆ, by using the battery the current I is flow through across the resistance R1 and R2. so ಇಲ್ಲಿ ನಮಗೆ ಏನಾಗಿರುತ್ತೆ, current is same. ಈ ಡೆರಿವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್ ಫಾರ್ 3 marks. ಸೊ ಅದರಲ್ಲಿ ನೀವು ಈ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಏನು ಐಡಿಯಾ ಇರಬೇಕು ಅಂತಂದರೆ, ವಿಚ್ ಕ್ವಾಂಟಿಟಿ ಈಸ್ ಸೇಮ್ ಆ್ಯಂಡ್ ವಿಚ್ ಕ್ವಾಂಟಿಟಿ ಈಸ್ ವೇರಿಯಿಂಗ್. ಯಾವ ಕ್ವಾಂಟಿಟಿ ಸೇಮ್ ಇರುತ್ತೆ ಆ್ಯಂಡ್ ಯಾವ ಕ್ವಾಂಟಿಟಿ ವೇರಿಯೇಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಸೀರೀಸ್ ಕಾಂಬಿನೇಷನ್ ಅಂತ ತಗೊಂಡಾಗ ದಟ್ ಐ ಈಸ್ ಕಾನ್ಸ್ಟೆಂಟ್, ಐ ಈಸ್ ನಾಟ್ ಚೇಂಜಸ್. R1 ಎಷ್ಟು ಕರೆಂಟ್ ಹೋಗ್ತಾ ಇದೆ, R2 ಅಷ್ಟೇ ಕರೆಂಟ್ ಹೋಗ್ತಾ ಇರುತ್ತೆ. ಸೊ ಇಲ್ಲಿ V ಈಸ್ varying. Okay, ಸೊ ನೆಕ್ಸ್ಟ್ ಒನ್, ಸೊ V is varying ಆಗ್ತಿದೆ ಅಂತಂದರೆ, ಸೊ ಇಲ್ಲಿ ನಾವು ಅಪ್ಲೈ ಮಾಡ್ತಿರೋ ವೋಲ್ಟೇಜ್ ಎಷ್ಟು, V ವೋಲ್ಟೇಜ್ ಅಪ್ಲೈ ಮಾಡ್ತಿದ್ದೀರಾ. ಸೊ ಸಮ್ ಆಫ್ ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ R1, ದಟ್ ಒನ್ ಈಸ್ ಟೇಕನ್ ಆಸ್ V1. ಓಕೆ, ಆ್ಯಂಡ್ ಸಮ್ ಆಫ್ ದ ವೋಲ್ಟೇಜ್ ಇಸ್ ಡ್ರಾಪ್ ಅಕ್ರಾಸ್ ದ ಸೆಕೆಂಡ್ ರೆಸಿಸ್ಟರ್ ಈಸ್ V2. ದ ಟೋಟಲ್ ಸಮ್ ಆಫ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ರೆಸಿಸ್ಟೆನ್ಸ್ 1 and resistance is equal to the total applied potential. So V is equal to V1 plus V2. V is equal to V1 plus V2. According to Ohm's law, V is equal to IR. According to Ohm's law, V is equal to IR. So what is the potential at first resistance? V1 is equal to IR1. V1 is equal to IR1. Second one, V2 is equal to IR2. V2 is equal to IR2. So you have to substitute this equation, V1 and V2. V is equal to IR1 plus IR2. IR1 plus IR2, that V is equal to, in this current is same for both the resistance R1 and R2, take the common. So V is equal to I into R1 plus R2. Okay, R1 plus R2. So R1 plus R2. So by using the V, total potential is equal to equivalent resistance. ಯಾವ ಥರ ಕನೆಕ್ಷನ್ ಆಗಿದೆ, ಸೀರೀಸ್ ಕನೆಕ್ಷನ್. ಸೊ V is equal to I into RS. V is equal to I into RS. ಸೊ ಇಲ್ಲಿ ನಮಗೇನಾಗಿದೆ, R1 and R2, these R1 and R2 it is connected in series combination. So total effective resistance is taken as RS. By according to Ohm's law, V is equal to IR. What is the current is remains same. ಸೊ ಅಲ್ಲಿಗೆ V series voltage at the series combination VS is equal to I into RS. Substitution ಮಾಡಿದ್ರೆ IRS is equal to I into R1 plus R2. This I and I get cancelled. RS is equal to R1 plus R2. RS is equal to R1 plus R2. If the n number of resistance it is connected, n number of resistance is connected in series, RS is equal to R1 plus R2 plus R3 plus etc. Rn. Okay, if containing n number of resistance is connected in identical, okay, if n number of resistance are identical, it means R1 is equal to R2 is equal to R3 is equal to R3 is equal to R. ಎಲ್ಲ ರೆಸಿಸ್ಟೆನ್ಸ್ ನಮಗೆ ವ್ಯಾಲ್ಯೂಸ್ ಏನಿದೆ R ಇದ್ದಾಗ ನಮಗೆ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ R is equal to N into R. RS is equal to N into R. ಸೊ ಇಲ್ಲಿ ನಾವೇನು ತಗೊಂಡ್ರೆ ಟೋಟಲ್ ಈಕ್ವಲೆಂಟ್ ರೆಸಿಸ್ಟೆನ್ಸ್, ದಿಸ್ RS,
total equivalent resistance is equal to sum of all the individual resistance. The total equivalent resistance of the combination of the network is equal to the sum of individual resistance of all the network. So this equivalent resistance is greater than greatest of all the resistance. If for example R1 is greater agide, R1 is 5, this one is 4, 5 plus 4 9. So idರಲ್ಲಿ ಯಾವುದು greatest element, R1 is the greatest resistance ಆಗಿದ್ರೆ that equivalent resistance RS ಏನಾಗಿರುತ್ತೆ, it's the more greater than compared to the greatest resistance. Okay, this one is the very important derivation for 3 marks. Okay, so ಇಲ್ಲಿ resistance series combination and sometime ಇಲ್ಲಿ ನಿಮಗೆ ಕ್ವಶನ್ ಯಾವ ತರ ವೇರಿಯೇಷನ್ ಮಾಡ್ತಾರೆ ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ ಕ್ವಶನ್ ವಾಟ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದ 2 ರೆಸಿಸ್ಟರ್ ಅಂತ ಕೇಳ್ತಾರೆ. 2 ರೆಸಿಸ್ಟೆನ್ಸ್ ಅಂತ ಕೇಳಿದಾಗ ಈ ಡಯಾಗ್ರಾಮ್ ಹಾಕ್ಬಿಟ್ಟು ಮಾಡಿ. ಓಕೆ, ಸಮ್ ಅದರ್ ಟೈಮ್ ವಾಟ್ ಇಸ್ ದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಕೇಳಿದಾಗ ನಮಗೆ ನೀವು ಎಷ್ಟಾದರೂ ರೆಸಿಸ್ಟರ್ಸ್ ಹಾಕ್ಬೋದು. 1 ಆದರೂ ಹಾಕೊಳ್ಳಿ, 2 ಆದರೂ ಹಾಕೊಳ್ಳಿ, 3 ಆದರೂ ಹಾಕೊಳ್ಳಿ, ಅಂತ 1 ಹಾಕಂಗಿಲ್ಲ, ಯಾಕೆಂದ್ರೆ ಸೀರೀಸ್ ಕಾಂಬಿನೇಷನ್ ಆಗಬೇಕು. ಸೊ 2ಗಿಂತ ನೀವು ಎಷ್ಟು ಜಾಸ್ತಿನಾರು ಹಾಕೊಂಡು ಮಾಡ್ಕೊಂಡು ಹೋಗಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ದ ಪೊಟೆನ್ಷಿಯಲ್ ಈಸ್ ವೇರಿಯಿಂಗ್, ಅಂದ್ರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಈಸ್ ವೇರಿಯಿಂಗ್, ಕರೆಂಟ್ ಈಸ್ ರಿಮೈನ್ ಸೇಮ್. ಓಕೆ, ಸೊ ಅಲ್ಲಿಗೆ ಟೋಟಲ್ ಅಪ್ಲೈಡ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್. ಓಕೆ, ಸಮ್ ಆಫ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್. ಅಲ್ಲಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ ಗೆಟಿಂಗ್ ದ V is equal to IR, V1 I1 R1, V2 is equal to I2 R2. ಅದಲ್ಲಿಗೆ ಟೋಟಲ್ ಪೊಟೆನ್ಷಿಯಲ್ V is equal to I into R1 plus R2. ಸೊ ಇದನ್ನ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಇಂದ ಸಿಂಪಲ್ ನೆಟ್ವರ್ಕ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ R1 plus R2 ಈ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನಾವೇನು ಮಾಡ್ತೀವಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗಿ ತಗೊಂಡ್ಬರ್ತೀರಾ, ದಟ್ ಒನ್ ಈಸ್ RS, ಅಂದ್ರೆ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಸೊ ಅಲ್ಲಿ ಅಪ್ಲೈ ಮಾಡ್ತಿರೋ ಪೊಟೆನ್ಷಿಯಲ್ ಇಸ್ ಸೇಮ್, ಕರೆಂಟ್ ಇಸ್ ಸೇಮ್. ಸೊ ಅವಾಗ ಬೈ ಯೂಸಿಂಗ್ ಓಮ್ಸ್ ಲಾ V is equal to ಏನಾಗುತ್ತೆ, I RS ಆಯಿತು. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ I and I get cancel, RS is equal to R1 plus R2 plus etc. ಓಕೆ, if containing n number of resistor idre R1 plus R2 plus R3 etc. Rn. So all the resistance of resistance R iddange namige enagirutte, total resistance RS is equal to n into R. So the equivalent resistance of the resistor is equal to the sum of the resistance of the individual resistance. That equivalent resistance of series combination is greater than greatest of them the all the resistor. Okay, this is the series combination. Next one is parallel combination. Parallel combination of the resistance. So parallel combination ಅಂದ್ರೆ ನಮಗೆ ಏನಾಗಿರುತ್ತೆ, ರೆಸಿಸ್ಟೆನ್ಸ್ ಆಫ್ ಆಲ್ ದ ಸೇಮ್ ಎಂಡ್ಸ್ ಆರ್ ಕನೆಕ್ಟೆಡ್ ಟುಗೆದರ್. ನಿಮಗೆ ಎಲ್ಲ ಎಂಡ್ಸ್ ಏನಾಗಿರುತ್ತೆ, ಕನೆಕ್ಟೆಡ್ ಟು ಈಚ್ ಅದರ್. ಓಕೆ, ಇಟ್ ಈಸ್ ಕನೆಕ್ಟೆಡ್ ಟು ದ ಸಮ್ ಪೊಟೆನ್ಷಿಯಲ್ V. Okay, here ನಮಗೆ ಕರೆಂಟ್ high is passing here. So this one is the resistance is R1 and this one is resistance R2. Okay, so ಇಲ್ಲಿ ನಮಗೆ ಏನಾಗಿರುತ್ತೆ, ವೋಲ್ಟೇಜ್ ಈಸ್ ರಿಮೈನ್ ಸೇಮ್. ಸೊ ಪ್ಯಾರಲಲ್ ಕಾಂಬಿನೇಷನ್ ಅಂತಂದ್ರೆ ನಮಗೆ ಏನಾಗಿರುತ್ತೆ, ಆಲ್ ದ ಒನ್ ಎಂಡ್ ಆಫ್ ದ ರೆಸಿಸ್ಟೆನ್ಸ್, ಆಲ್ ದ ಒನ್ ಸೈಡ್ ಆಫ್ ಎಂಡ್ ಆಫ್ ದ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಟು ಈಚ್ ಅದರ್. ಓಕೆ, ಸೊ ಹಿಯರ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬೇಕಾದ್ರೇನು, V is equal to ಕಾನ್ಸ್ಟೆಂಟ್. V ಅನ್ನೋದು ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. I is changes. I is changes. Okay, so I ಯಾವ ತರ ಅಂದ್ರೆ I is divided. So this one is I1 and this is the I2. I1 and I2 is changes and you have to apply the V is remains same. Okay, so here that I is equal to I1 plus I2. I is equal to I1 plus I2. By using the Ohm's law, V is equal to IR. So I is equal to V divided by R. V divided by R. Okay, so V divided by R ಅಂತ ತಗೊಂಡಾಗ that I1 is equal to V divided by R1, I2 is equal to V divided by R2. Okay, so ಅಲ್ಲಿಗೆ by using this equation, so ಈ equation ಗೆ substitution ಮಾಡ್ಕೊಳ್ಳಿ, that I is equal to I1 is V divided by R1 plus V divided by R2. Okay, so this one is the complicated circuit. 2 or more circuit idanತೆ complicated circuit. These are connected in parallel combination. You have to draw the equivalent or simple circuit.
equivalent or simple circuit of RP or to apply some potential V. ಒಂದು potential V ನ ಅಪ್ಲೈ ಮಾಡ್ತಿದ್ದೀರಾ, ಸೊ ಅಲ್ಲಿ ರೆಸಿಸ್ಟೆನ್ಸ್ ಏನಿದೆ RP ಇದೆ. ಸೊ ಆನ್ ದಟ್ ಟೈಮ್ I is equal to ಏನಾಗುತ್ತೆ, that I is equal to V divided by RP, that I is equal to V divided by RP. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಈ ಸಿಂಪಲ್ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಇಂದ ಸಿಂಪಲ್ ನೆಟ್ವರ್ಕ್ಗೆ ಫಾರ್ಮೇಷನ್ ಮಾಡಿದ್ರಿ. ಈ ಫಂಕ್ಷನ್ ಏನಾಗಿದೆ, ಟೋಟಲ್ 2 or more ರೆಸಿಸ್ಟೆನ್ಸ್ ಬದಲಿಗೆ ನೀವು ಎಲ್ಲಿ ತಗೊಂಡಿರಾ, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಂತ ಕನ್ಸಿಡರ್ ಮಾಡ್ಕೊಂತೀರಾ. ಆನ್ ದಟ್ ಟೈಮ್ ವಾಟ್ ಇಸ್ ದ ಕರೆಂಟ್ ಅಕ್ರಾಸ್ ದ ಪ್ಯಾರಲಲ್ ರೆಸಿಸ್ಟೆನ್ಸ್, I is equal to V divided by RP. ಸಬ್ಸ್ಟಿಟ್ಯೂಟ್ ದಿಸ್ ಈಕ್ವೇಷನ್, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ V by RP, that one is equal to V by R1 plus V by R2. V by R1 plus V by R2. So V is taken common. V by RP is equal to V common ತಕೊಂಡ್ರೆ 1 by R1 plus 1 by R2. Okay, so ಅಲ್ಲಿಗೆ V and V get cancel. 1 divided by RP is equal to 1 by R1 plus 1 by R2. ಸೊ ಈಗ ಏನಾದರೂ ನಮಗೆ ಎರಡು ರೆಸಿಸ್ಟೆನ್ಸ್ ಇದೆ ಅಂತ ಅಂದರೆ ಈ ಈಕ್ವೇಷನ್ ಡೈರೆಕ್ಟ್ ಇನ್ನೊಂದು ಫಾರ್ಮುಲಾ ಬರಿಬೋದು, ದಟ್ RP is equal to R1 R2 divided by R1 plus R2. R1 R2 divided by R1 plus R2. So in the case it is containing n number of resistor is connected in parallel. N number of resistor connected in parallel ಆಗಿದೆ ಅಂತಂದ್ರೆ that one is 1 by RP is equal to 1 by R1 plus 1 by R2 plus etc plus 1 by Rn. 1 by Rn. Okay. In case it is containing n number of resistance are identical, all the resistance R1 is equal to R2 is equal to R1 is equal to R2 is equal to etc, that one is equal to Rn is equal to resistance R ಅಂತ ಏನಾದರೂ ನಾವು ಕನ್ಸಿಡರ್ ಮಾಡಿದ್ರೆ that time equivalent resistance 1 by RP is equal to n divided by R. This is the effective resistance n divided by R. Okay, so ಇಲ್ಲಿ ನಮಗೆ ಏನಾಗ್ತದೆ, that equivalent resistance, the reciprocal of the equivalent resistance is equal to the sum of the reciprocal of the all the individual resistance. Okay, so 1 by RP, reciprocal of the equivalent resistance is equal to the sum of the reciprocal of the all the resistance. Okay, so in the parallel combination the equivalent resistance is very smaller than compared to the smallest of them. Okay, so R1 and R2 ನಲ್ಲಿ which one is smallest element, ಯಾವುದು smallest resistance ಇರುತ್ತೆ ಆ ಎಲ್ಲ smallest resistance ಗಿಂತ equivalent resistance ಏನಾಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಓಕೆ, ಸೊ ಅಲ್ಲಿಗೆ ನಿಮಗೆ ಸೀರೀಸ್ ಮತ್ತೆ ಪ್ಯಾರಲಲ್ ಕಾಂಬಿನೇಷನ್ ಇಂದ ಏನು ಐಡಿಯಾ ಸಿಗುತ್ತೆ ಅಂತಂದ್ರೆ, ಇಫ್ ದ ರೆಸಿಸ್ಟೆನ್ಸ್ ಏನಾದರೂ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಕನೆಕ್ಟ್ ದ ಅನದರ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ಓಕೆ, ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಎರಡೂ ರೆಸಿಸ್ಟರ್ನ ಸೀರೀಸ್ ಕನೆಕ್ಷನ್ ಮಾಡ್ತೀರಾ. ಏನಾದರೂ ರೆಸಿಸ್ಟೆನ್ಸ್ ನಾವೇನಾದರೂ ಡಿಕ್ರೀಸ್ ಮಾಡಬೇಕು ಅಂತಂದ್ರೆ ಎರಡೂ ರೆಸಿಸ್ಟೆನ್ಸ್ನ ಪ್ಯಾರಲಲ್ ಕನೆಕ್ಷನ್ ಮಾಡ್ಕೊತೀವಿ. ಓಕೆ, ದಿಸ್ ಆರ್ ದ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್. ಸೊ ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್. ಸೊ ಇಲ್ಲಿ ನಮಗೇನಾಗಿರುತ್ತೆ, ಟೋಟಲ್ ನೆಟ್ ಕರೆಂಟ್ I is divided into two parts, I1 and I2. So what is the formula for finding the I1 resistance? Okay, that I1 is equal to branch current ಅಂತ ಕರಿತೀವಿ ಇದನ್ನ, branch current. How to find branch current in direct formula, that I1 is equal to what, V divided by R1. Okay, V ಅಂತಂದ್ರೆ ಟೋಟಲ್ ನೆಟ್ ಪೊಟೆನ್ಷಿಯಲ್. ಸೊ ಅಲ್ಲಿಗೆ V is equal to ಏನಂತ ಬರ್ಕೋಬಹುದು, I into RP divided by R1. I divided by RP into R1. ಇದು ಯಾವುದಕ್ಕೆ ಈ ಫಾರ್ಮುಲಾ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಓನ್ಲಿ ಫಾರ್ ಟೂ ರೆಸಿಸ್ಟೆನ್ಸ್. ಓಕೆ, ಸೊ ಅಲ್ಲಿಗೆ I1 is equal to I into I divided by R1. RP ಏನು ಬರ್ಕೊಂಡ್ರಿ, ಇಲ್ಲಿ ಬರ್ಕೊಂಡಿದ್ದೀರಲ್ಲ, RP is equal to R1 R2 divided by R1 plus R2. Okay, R1 and R1 get cancelled. That I1 is equal to what, I R2 divided by R1 plus R2. I R2 divided by R1 plus R2. Similarly, what is the branch current, second branch current, I2 is equal to I R1 divided by R1 plus R2. I R1 divided by R1 plus R2. By using these two equation,
ದಿಸ್ ಒನ್ ಆ್ಯಂಡ್ ದಿಸ್ ಒನ್, ಇವೆರಡು ಈಕ್ವೇಷನ್ನ ನಾವು ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಬ್ರಾಂಚ್ ಕರೆಂಟ್ನ ಡೈರೆಕ್ಟ್ ಫೈಂಡ್ ಔಟ್ ಮಾಡ್ಕೊತ ಹೋಗ್ಬೋದು. ಓಕೆ, ದೇರ್ ಇಸ್ ನೋ ಸಿಂಪಲ್ ಫಾರ್ಮೇಷನ್. ಸೊ ಇಲ್ಲಿ ನಮಗೆ ಪ್ಯಾರಲಲ್ ಕಾಂಬಿನೇಷನ್ ಅಂದರೆ ಏನಾಗಿರುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಈಸ್ 2 or more resistance, one side of the all the resistance is connected together, that one is called as parallel combination. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಥಿಂಕ್ ಏನಂತಂದರೆ potential is remains same, current is changes. ಓಕೆ, ಸೊ ಅಲ್ಲಿಗೆ I is equal to I1 plus I2 ಅಂತ ತಗೊಂತೀವಿ. ಸೊ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಬೈ ಯೂಸಿಂಗ್ ಓಮ್ಸ್ ಲಾ I1 is equal to V by R1, I2 is equal to V by R2 ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಸೊ ಅಲ್ಲಿ I is equal to V by R1 plus V by R2 ಆಗುತ್ತೆ. ಸೊ ಈ ಸಿಂಪಲ್ ನೆಟ್ವರ್ಕ್ನ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ನ ಸಿಂಪಲ್ ನೆಟ್ವರ್ಕ್ ಆಗಿ ನಾವು ಕನ್ವರ್ಟ್ ಮಾಡಿದಾಗ ಏನಾಯಿತು, I is equal to V by RP ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ V and V get cancel, 1 by RP is equal to 1 by R1 plus 1 by R2. ದಟ್ RP ಇನ್ ದ ಎರಡೇ ಎರಡು ನೆಟ್ವರ್ಕ್ ಇದೆ ಅಂತಂದರೆ ಎರಡೇ ಎರಡು ರೆಸಿಸ್ಟೆನ್ಸ್ ಇದ್ದಾಗ RP is equal to R1 R2 divided by R1 plus R2. ಇನ್ ದ ಕೇಸ್ 2ಗಿಂತ ಜಾಸ್ತಿ 3ಗಿಂತ 3 4 ಏನಾದರೂ ರೆಸಿಸ್ಟೆನ್ಸ್ ಇದ್ದಾಗ ಅವಾಗ ಈ ಫಾರ್ಮುಲಾನೇ ಯೂಸ್ ಮಾಡಬೇಕಾಗುತ್ತೆ. 1 by RP is equal to 1 by R1 plus 1 by R2 plus 1 by R3 plus etc 1 by Rn. So n number of resistor is connected to parallel, on that time 1 by Rp is equal to 1 by R1 plus 1 by R2 plus etc 1 by Rn, that all the n number of resistance is identical ಆಗಿದ್ರೆ that equivalent resistance 1 by Rp is equal to n divided by R. ಓಕೆ, n divided by R. ನೆಕ್ಸ್ಟ್ ಅದಾದಮೇಲೆ ವಾಟ್ ಇಸ್ ದ ಬ್ರಾಂಚ್ ಕರೆಂಟ್, I1 I2, I1 is formula I into R2 divided by R1 plus R2. Next I2 is equal to R1 divided by R1 plus R2. These are the series and parallel combination. Okay, in the next class, continue in the next class for the next classes ಏನಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.